ದಶರಥನು ಒಂದು ರೀತಿಯಲ್ಲಿ ಸಮಾಧಾನಗೊಂಡು ಮುಂದೆ ಅಪ್ಪಣೆಯೇನೆಂದು ಭಿನ್ನಯಿಸಿಕೊಳ್ಳಲು ಯುವರಾಜನಿಗೆ ಪಟ್ಟ ಕಟ್ಟಿ ನಿಶ್ಚಿಂತನಾಗು ಎಂದು ವಸಿಷ್ಠರು ನಿರೂಪಿಸಿದರು. ಅರಸನು ಮಂತ್ರಿಯ ಮುಖವನ್ನು ನೋಡಿದನು. ಆ ಭಾವವನ್ನರಿತ ಸುಮಂತ್ರನು ವಸಿಷ್ಠರನ್ನು ಕುರಿತು ಕೇಕೆಯಿಯ ಮದುವೆಯ ವಿಷಯದಲ್ಲಿ ತನಗೂ ಆಕೆಯ ತಂದೆಗೂ ನಡೆದಿದ್ದ ಮಾತಿನ ವಿಚಾರವೆನ್ನೆತ್ತಿ ಪ್ರಸ್ತಾವಿಸತೊಡಗಿದರು. ಕನ್ಯಾರ್ಥಿಯಾಗಿ ಸುಮಂತ್ರನೊಂದಿಗೆ ದಶರಥನು ಕೇಕೆಯ ರಾಜ್ಯಕ್ಕೆ ಹೋಗಿದ್ದನು. ಸಾರ್ವಭೌಮನು ಮಂತ್ರಿಯು ಅಲ್ಲಿ ಆ ರಾಜನಿಂದ ಬಹುವಾಗಿ ಸತ್ಕರಿಸಲ್ಪಟ್ಟಿದ್ದರು. ಹಾಗೆಯೇ ವಿಚಾರವೇನೆಂದು ಕೇಕೆಯನು ಸುಮಂತ್ರನಂದು ಮೆಲ್ಲನೆ ಪ್ರಶ್ನಿಸಿದಾಗ ಆ ಮೂವರು ಏಕಾಂತ ಭವನದ ಕಡೆಗಾಗಿ ನಡೆದು ಅಲ್ಲಿ ಸುಮಂತ್ರನು ಕೇಕೆಯನೊಂದಿಗೆ ಸಾರ್ವಭೌಮರು ಕನ್ಯಾರ್ಥಿ ಎಂದು ತಮ್ಮ ಆಗಮನದ ಕಾರಣವನ್ನು ನಿವೇದಿಸಿದ್ದನು. ಮುಪ್ಪಿನ ಈ ದೊರೆಗೆ ನನ್ನ ಮಗಳನ್ನು ಕೊಡುವುದೇ ಎಂದು ಕೇಕೆಯನು ಕ್ಷಣಕಾಲ ಆಲೋಚಿಸಿ ಕೊನೆಗೆ, ಹಿರಿಯ ರಾಣಿಯರಿರುವ ಚಕ್ರವರ್ತಿಗಳಿಗೆ ನನ್ನ ಮಗಳನ್ನು ಕೊಡುವುದು ನನಗೆ ಭೂಷಣವೇ. ಆದರೂ ಮುಂದೆ ಎಂದಾರೊಂದು ದಿನ ಎಂದು ಸುಪ್ತವಾಗಿದ್ದ ಯಾವುದೋ ತನ್ನ ಆಸೆಯನ್ನು ಪೂರ್ಣವಾಗಿ ಸ್ಪಷ್ಟಪಡಿಸಲಾರದೆ ಅರ್ಧೋಕ್ತಿಯಲ್ಲಿಯೇ ನಿಲ್ಲಿಸಿದ್ದನು. ಅದನ್ನು ಊಹಿಸಿಯೇ ಮನವರಿಕೆ ಮಾಡಿಕೊಂಡಿದ್ದ ಸುಮಂತ್ರನು, ನಮ್ಮ ಅರಸರು ಪವಿತ್ರವಾದ ಮನುವಂಶದ ಚಕ್ರವರ್ತಿಗಳು. ಅಯೋಧ್ಯೆಯ ಸಂಪತ್ತಿನ ಕುರಿತು ಹೇಳಿ ಮುಗಿಸುವುದಲ್ಲ. ವಿಕ್ರಮಿಯಾದ ನಮ್ಮಿ ಸಾರ್ವಭೌಮರಿಗೆ ಮೊದಲು ಇಬ್ಬರನ್ನು ವರಿಸಿಯೂ ಸಂತಾನವು ಪ್ರಾಪ್ತಿಸಲಿಲ್ಲ. ನಿನ್ನ ಮಗಳ ಭಾಗ್ಯದಿಂದಲಾದರೂ ಕಮರುವ ವಂಶವು ಕೊನರಬಹುದಾದಂತೆನಿಸಿ ನಾವು ಇಲ್ಲಿಯವರೆಗೂ ಬಂದವರು. ನಿನ್ನ ಪುತ್ರಿಯು ಪುತ್ರಹೀನೆಯಾದರೆ ಆ ಮಾತು ಬೇರೆ. ನಮ್ಮೆಣಿಕೆಯಂತೆ ನೀನು ಮನಸ್ಸು ಮಾಡಿ ನಿನ್ನ ಕುಮಾರಿಯನ್ನು ಸಾರ್ವಭೌಮರಿಗಿತ್ತು ಅಯೋಧ್ಯೆಯ ಸಕಲ ಸಂಪತ್ತಿನ ಪೂರ್ಣಾಧಿಕಾರಿಯಾಗುವ ಚಕ್ರವರ್ತಿ ಪುತ್ರನನ್ನು ಆಕೆ ಹಡೆದಾಗ ಭಾವಿ ಸಮ್ರಾಟನ ಮಾತಾಮಹನಾಗುವ ಭಾಗ್ಯವು ನಿನಗೆ ಲಭಿಸಲಿ ಎಂದು ನಮ್ಮ ಆಸೆ ಎಂದು ಹೇಳುತ್ತಾ ಕೇಕೆಯನನ್ನು ಉಬ್ಬಿಸಿದನು. ಅವನು ತನ್ನ ಮಗಳ ಮಗನಿಗೆ ಅಯೋಧ್ಯೆಯ ರಾಜ್ಯಪಟ್ಟವು ದೊರಕುವುದೆಂಬ ಆಸೆಯಿಂದ ಮತ್ತೆಲ್ಲವನ್ನು ಬದಿಗೊತ್ತಿ ಮಹಾರಾಜನೊಂದಿಗೆ ತನ್ನ ಮಗಳಾದ ಕೈಕೇಯಿಯ ಮದುವೆಯನ್ನು ಮಾಡಿದ್ದನು. ಈ ವೃತ್ತಾಂತವನ್ನು ನೆನಪು ಮಾಡಿ ಸುಮಂತ್ರನು ತಾನು ಅರಸನನ್ನು ಒಮ್ಮೆ ನೋಡಿಕೊಂಡು ವಸಿಷ್ಠರ ಮುಖವನ್ನು ನೋಡಿದನು. ಆಗ ದಶರಥನು ಮೆಲ್ಲನೆ, ನಮ್ಮ ವಂಶದ ಪದ್ಧತಿಯಂತೆ ಹಿರಿಯ ಮಗನೇ ಪಟ್ಟಬಾಧ್ಯನು, ಅಲ್ಲದೆ ಸಕಲ ಸದ್ಗುಣಭರಿತನಾಗಿ ಇಷ್ಟರಲ್ಲೇ ಪ್ರಜಾನುರಾಗವನ್ನು ಪಡೆದಿರುವ ಶ್ರೀರಾಮನಿಗಲ್ಲದೆ ಯುವರಾಜ ಪದವಿಯನ್ನು ಬೇರೆ ಹೇಗೆ ಕೊಡಲಿ? ಆದರೂ ನಾವು ನಂಬಿಸಿದ ಕೇಕೆಯ ರಾಜನ ಕುರಿತು ಹೇಗೆ ನಡೆದುಕೊಳ್ಳಲಿ? ದಾರಿಯೇನು ಎಂದು ಅವರಿಬ್ಬರೂ ಕೇಳುವ ಹಾಗೆ ನುಡಿದನು. ಕ್ಷಣಕಾಲದ ಮೇಲೆ ಪ್ರಜಾಭಿಪ್ರಾಯವು ಹೇಗಿರಬಹುದೆಂದು ವಸಿಷ್ಠರು ಸುಮಂತ್ರನನ್ನು ಕೇಳಿದರು. ಅವನು ಶ್ರೀರಾಮನನ್ನೇ ಬಯಸಬಹುದು, ಮಾತ್ರವಲ್ಲ ಅದೇ ನಿರೀಕ್ಷೆಯಿಂದ ಸಹ ಕೂಡಿರಬಹುದು ಎಂದು ಮಹರ್ಷಿಗಳಲ್ಲಿ ಭಿನ್ನಯಿಸಿಕೊಂಡನು. ವಸಿಷ್ಠರು ನಿಟ್ಟುಸಿರನ್ನು ಬಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಆಲೋಚಿಸತೊಡಗಿದರು. ದಶರಥನು ತುಟಿಗಳನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ ಪೂಜ್ಯರ ಅಪ್ಪಣೆ ಏನಾಗಬಹುದೋ ಎಂದು ಅವರನ್ನೇ ನೋಡುತ್ತಿದ್ದನು. ಪೂಜ್ಯರಾದ ವಸಿಷ್ಠರು ಏನನ್ನೋ ನಿರ್ಧರಿಸಿಕೊಂಡವರಂತೆ ಗಂಭೀರವಾಗಿ, ರಾಜನಿಲ್ಲದ ರಾಜ್ಯವೆಂತೂ ಅಂತೆಯೇ ರಾಜ್ಯವಿಲ್ಲದ ರಾಜನೂ ಕೂಡ. ಬಹುಜನರ ಬಯಕೆಯು ಶ್ರೀರಾಮನೇ ಯುವರಾಜನಾಗಬೇಕೆಂದಿರಬಹುದಾದರೆ ಆ ಅಧಿಕಾರದ ಹರತೆಯಿಂದ ಕೂಡಿದ ಅವನಿಗೆ ಪಟ್ಟ ಕೊಟ್ಟುವುದು ಪ್ರಶಸ್ತವು. ಮದುವೆ ಪ್ರಣಯಾದಿಗಳಲ್ಲಿ ಆಡಿರುವ ಮಾತುಗಳನ್ನು ಅವಶ್ಯವೆನಿಸದೆ ಬದಲಿಸುವುದು ಅಕ್ರಮವಾಗಲಾರದೆಂದು ಶಾಸ್ತ್ರಕಾರರ ಅಭಿಪ್ರಾಯವಿದೆ. ಮೇಲಾಗಿ ಸ್ವಯಂ ರಾಜನು ಮಂತ್ರಿಯು ಸ್ಪಷ್ಟವಾದ ಮಾತು ಕೊಡಲಿಲ್ಲವೆಂದು ಇತರರು ಆಡಿಕೊಳ್ಳುವುದಕ್ಕೆ ಆಸ್ಪದವಿದೆ. ಹಾಗೆಂದು ಅದು ಪೂರ್ಣವಾಗಿ ಸರಿಯೆನ್ನಿಸಲೂ ಆರದು. ಅಂತೆಯೇ ಕೇಕೆಯನನ್ನು ನಂಬಿಸಿ ಆಡಿದ್ದ ಮಾತುಗಳು ಮನ್ನಿಸಲ್ಪಡದಿರುವುದು ಕೂಡ ಪೂರ್ಣವಾಗಿ ತಪ್ಪೆನ್ನಿಸಲಾರದು. ಲೋಕಹಿತ ದೃಷ್ಟಿಯಿಂದ ಅರಸರಾದವರು ಸಣ್ಣಪುಟ್ಟ ಅಪರಾಧಗಳನ್ನು ಮಾಡಲೇಬೇಕಾಗಿ ಬರುವುದು ಶಾಸ್ತ್ರ ದೂಷಿತವಲ್ಲ. ಆದರೂ ಈ ಎಲ್ಲ ವಿಶೇಷಣೆಯಿಂದ ದಶರಥ ರಾಜನು ತನ್ನ ಅಂತರ್ವಾಣಿಯ ಆದೇಶದಂತೆಯೇ ವರ್ತಿಸುವುದು ವಿಹಿತವು ಎಂದು ನಿರೂಪಿಸಿದರು. ದಶರಥನು ಹಿರಿಯ ಕುಮಾರನಾದ ಶ್ರೀರಾಮನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದರೆ ಪ್ರಜಾನುರಾಗವು ವಿವರ್ಧಿಸುತ್ತದೆ. ಕೇಕೆಯನ್ನು ಆಕ್ಷೇಪಿಸಲಾರನು. ಆಕ್ಷೇಪಿಸಿದರೂ ತನ್ನ ಕೇಕೆಯು ಅದನ್ನು ಮನ್ನಿಸಲಾರಳು. ಮಾತ್ರವಲ್ಲ, ಗುಣಾಢ್ಯನಾದ ಭರತನು ಸರ್ವತಾ ಅದಕ್ಕೆ ಆಸ್ಪದವನ್ನೇ ಕೊಡಲಾರನು. ತನ್ನ ಪ್ರಜೆಗಳಿಗೂ ತನಗೂ ಶ್ರೀರಾಮನೇ ಯುವರಾಜನಾಗುವುದು ಇಷ್ಟವು.
ಒಂದು ವೇಳೆ ಕೇಕೆಯನ ಪಕ್ಷಪಾತಿಗಳು ಆಕ್ಷೇಪಿಸಿ ತಮ್ಮ ಕಾರ್ಯಕ್ಕೆ ವಿಘ್ನಕಾರಿಗಳಾಗುವ ಸಂಭವವಿದ್ದರೂ ಕಾರ್ಯವಿದನ್ನು ಆದಷ್ಟು ಶೀಘ್ರವಾಗಿಯೇ ಪೂರೈಸಿಬಿಟ್ಟರೆ ಮತ್ತೆ ಪಟ್ಟಾಭಿಷೇಕವಾದ ಮೇಲೆ ಯಾರಿಂದ ಏನೂ ಸಾಗಲಾರದೆಂದು ಮನಗೊಂಡು ಅದನ್ನೇ ವ್ಯಕ್ತಪಡಿಸಿದನು. ಅಂತೆಯೇ ಮರುದಿವಸ ಶುಭ ಮುಹೂರ್ತವಿದ್ದುದರಿಂದ ಅದನ್ನೇ ನಿಶ್ಚಯಿಸಿ ಶ್ರೀರಾಮನ ಯುವರಾಜ ಪಟ್ಟಾಭಿಷೇಕವು ನಿರ್ಣಯಿಸಲ್ಪಟ್ಟಿತು. ಪೂಜ್ಯರಾದ ವಸಿಷ್ಠರು, ಮಂತ್ರಿಯಾದ ಸುಮಂತ್ರನು ಆ ಮಹಾಕಾರ್ಯದ ಸಿದ್ಧತೆಯಲ್ಲಿ ನಿರತರಾದರು. ರಾಜಧಾನಿಯು ಅತಿ ಅವಸರದಿಂದ ಶೋಭಾಯಮಾನವಾಗಿ ಶೃಂಗರಿಸಲ್ಪಟ್ಟಿತು. ನಗರದಲ್ಲೆಲ್ಲ ಶ್ರೀರಾಮನ ಯುವರಾಜ ಪಟ್ಟಾಭಿಷೇಕದ ಸುವಾರ್ತೆಯು ಹಬ್ಬಿ ಪ್ರಜೆಗಳೆಲ್ಲರೂ ಪರಮ ಸಂತೋಷವನ್ನೇ ತಳೆದಿದ್ದರು. ಕುಲಗುರುಗಳಾದ ವಸಿಷ್ಠರು ಶ್ರೀರಾಮನನ್ನು ಬಳಿಗೆ ಕರೆಯಿಸಿಕೊಂಡು ಪಟ್ಟಾಭಿಷಿಕ್ತನಾಗಲು ವ್ರತಸ್ಥನಾಗುವಂತೆ ತಿಳಿಸಿದರು. ದಶರಥನು ಕೌಸಲ್ಯೆಯನ್ನು ಕಂಡು ಈ ವಿಚಾರವನ್ನು ಅರಿಹಿದಾಗ ಅವಳು ಅತಿಯಾದ ಸಂತೋಷದಿಂದ ಅವನ ಪಾದಗಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡು ಪ್ರಶಂಸಿಸಿದಳು. ಅಲ್ಲದೆ ಅವಳು ತಾನೇ ಬಂದು ಶ್ರೀರಾಮನನ್ನು ಕಂಡು ಈ ಸಂತೋಷದ ಸುದ್ದಿಯನ್ನು ತಿಳಿಸಿ ಸೀತೆಯನ್ನು ಕುರಿತು, ನಿನ್ನ ಗಂಡನು ನಾಳೆಯಿಂದ ಯುವರಾಜನಾಗುತ್ತಾನೆ, ನೀನು ಅಭಿಷಿಕ್ತಳಾಗುವೆ. ಭಾಗ್ಯ ಸಂಪನ್ನೆಯಾಗಿರುವವಳು ಇಂತಹ ಕಾಲದಲ್ಲಿ ಕೈಬಿಟ್ಟು ದಾನ ಧರ್ಮಗಳನ್ನು ಮಾಡಬೇಕು, ದಾಸ ದಾಸಿಯರಿಗೆ ಬಹುಮಾನಗಳನ್ನಿತ್ತು ಸನ್ಮಾನಿಸಬೇಕು ಎಂದು ತಿಳಿಸಿದಳು. ಹಾಗೆಯೇ ಸೀತೆಯ ಕೈಯಿಂದ ಪರಿವಾರದವರಿಗೆಲ್ಲ ಕರೆಕರೆದು ಬೇಕಾದ ವಸ್ತು ಒಡವೆಗಳನ್ನು ತಾನೇ ಇತ್ತು ಕೊಡಿಸಿದಳು. ಮಾತ್ರವಲ್ಲ, ತಾನೂ ಕೊಟ್ಟು ಮಗನ ಪಟ್ಟಾಭಿಷೇಕದ ಸುವಾರ್ತೆಯನ್ನು ಸಾರಿ ಸಂತೋಷದಿಂದ ಹಿರಿ ಹಿಗ್ಗುತ್ತಿದ್ದಳು. ಮಕ್ಕಳೇ ಇಲ್ಲದೆ ಬಹುಕಾಲದ ಮೇಲೆ ಮಗನು ಹುಟ್ಟಿದನು. ಅವನು ಸಕಲ ಸದ್ಗುಣಭರಿತನು, ಅಪ್ರತಿಮ ಸಾಹಸಿಯು, ಅದ್ಭುತ ಪರಾಕ್ರಮಿಯು, ಅನುರೂಪೆಯಾದ ಪತ್ನಿಯನ್ನೇ ವರಿಸಿದವನು, ಮೇಲಾಗಿ ಸರ್ವಜನಾನುರಾಗವನ್ನು ತಳೆದವನು. ಆ ತನ್ನ ಮಗನಿಗೆ ನಾಳೆ ಯುವರಾಜ ಪಟ್ಟಾಭಿಷೇಕವು ನಡೆಯಲಿದೆಂದು ತಿಳಿದ ತಾಯಿ ಕೌಸಲ್ಯೆಯು ಎಷ್ಟು ಸಂತಸಪಟ್ಟಿದ್ದರೂ ಕಡಿಮೆ. ಆಕೆಯ ದಾಸಿಯರಂತೂ ಉತ್ಸವ ಕಾಲದ ಅರ್ಚಕರಂತೆ ಉತ್ಸವದಿಂದ ಸಂತಸದಿಂದ ಬೀಗೇ ಹೋಗಿದ್ದರು. ಹಾಗೆಯೇ ಅವಳ ಅರಮನೆಯು ಉಬ್ಬರದ ಕಡಲನ್ನೇ ಹೋಲುವ ಅವಳ ಅಂತರ್ಯದಂತೆಯೇ ಉಬ್ಬಿ ನರ್ತಿಸುತ್ತಿದೆಯೋ ಎಂಬಂತೆ ಮೆರೆಯುತ್ತಿದ್ದಿತು. ವಿ ಎನ್ ಭಾಗವತ್ ಬರಬಳ್ಳಿ.